ಆಲಿಕಲ್ಲಿಗೆ ಜನತತ್ತರ. ಆಲಿಕಲ್ಲು ಮಳೆ ಆಗಸದಿಂದ ಮುತ್ತಿನ ಮಳೆ ಎಂಬಂತೆ ತೋಟದಲ್ಲಿ, ಮನೆಯ ಅಂಗಳದಲ್ಲಿ ಬಿದ್ದಿದ್ದು ಮಲ್ಲಿಗೆ ಹೂ ಹರಡಿದಂತೆ ಸೊಬಗಾಗಿ ಕಾಣುತ್ತಿತ್ತು. ಮಳೆಯಲ್ಲಿ ಆಲಿಕಲ್ಲು ಆರಿಸುತ್ತಾ ಅದರೊಂದಿಗೆ ಆಟವಾಡುವುದನ್ನು ನೋಡುವುದೇ ಒಂದು ಖುಷಿ. ಮನಸ್ಸಿಗೆ ಭೂಮಿಗೆ ತಂಪೆರೆಯುತ್ತಿರುವ ಈ ಆಲಿಕಲ್ಲು ರೈತರಿಗೆ ಸಂಕಟವನ್ನುಂಟು ಮಾಡಿದೆ. ಕಾಫಿಯ ಗಿಡದ ಮೊಗ್ಗಿಗೆ ತಗುಲಿ ಉದುರಿ ಹೋಗುತ್ತಿದೆ ಹಾಗೂ ಮಾವಿನ ಹಣ್ಣಿನ ಚಿಗುರಿಗೆ ತಗುಲಿ ಮಾವಿನ ಮೊಗ್ಗು ಸಹ ಉದುರುತ್ತಿದೆ. ಬಾಳೆ ಮರಗಳು ಈ ಆಲಿಕಲ್ಲಿನ ಹೊಡೆತಕ್ಕೆ ನಲುಗಿ ಹೋಗಿವೆ. ತರಕಾರಿಗಳು, ಮೆಣಸಿನಕಾಯಿ ಗಿಡಗಳು ಈ ಆಲಿಕಲ್ಲಿನ ಶೀತವನ್ನು ತಡೆಯಲಾರದೆ ಕರಗಿ ಹೋಗುತ್ತಿವೆ. ಎಪಿಎಂಸಿ ಮಾಜಿ ಅಧ್ಯಕ್ಷ ವಿಕ್ರಾಂತ್ ಅವರು ಮಾತನಾಡಿ, ಆಲಿಕಲ್ಲಿನಿಂದ ರೈತರ ಬೆಳೆಗಳು ನಾಶವಾಗಿದ್ದು ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಚಿಕ್ಕಮಗಳೂರಿನಲ್ಲಿ ಸುರಿದಂಥ ಮಳೆ ಒಂದು ಕಡೆ ರೈತರಿಗೆ ಹರ್ಷವನ್ನು ಉಂಟು ಮಾಡಿದರೆ, ಇನ್ನೊಂದು ಕಡೆ ಅಕಾಲಿಕ ಆನಿಕಲ್ಲಿಂದ ರೈತರು ಮಾವು ಇರ್ಬೋದು ಇತರ ಬೆಳೆಗಳಿಗೂ ಹಾನಿ ಉಂಟಾಗಿರ್ತಕ್ಕಂಥದ್ದು. ಅದೇ ರೀತಿ ಅಕಾಲಿಕ ಬಿರುಗಾಳಿನೂ ಜಾಸ್ತಿ ಬಂದಿರೋದ್ರಿಂದ ಬಾಳೆ ಆಗಿರ್ಬೋದು, ಮರಗಳು ಎಲ್ಲ ಬಿದ್ದಂಥ ಉದಾಹರಣೆಗಳು ಆಗಿದೆ. ಹಾಗಾಗಿ ರೈತರು ಒಂದು ಕಡೆ ಮಳೆ ಬಂತು ಅಂತ ಸಂತೋಷ ಪಡೋದು ಅಥವಾ ಈ ಥರ ಅಕಾಲಿಕ ಆನಿಕಲ್ಲು ಸುರಿದಂಥ ಸಂದರ್ಭದಲ್ಲಿ ರೈತರಿಗೆ ಹಾನಿಯನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ರೈತರ ಕತೆ ಒಂದು ಥರವಾದರೆ ನಗರದ ನಾಗರಿಕರ ವ್ಯತೆ ಇನ್ನೊಂದು ಥರವಾಗಿದೆ. ಬಿಸಿ ನೀರಿಗೆ ಅವಲಂಬಿಸಿರುವ ಸೋಲಾರ್ ವಾಟರ್ ಹೀಟರ್ಗಳು ಆಲಿಕಲ್ಲಿನ ರಭಸಕ್ಕೆ ನುಚ್ಚು ನೂರಾಗಿವೆ. ಕಾರಿನ ಗ್ಲಾಸ್ಗಳು ಕೂಡ ಆಲಿಕಲ್ಲಿನ ರಭಸಕ್ಕೆ ಹೊಡೆದು ಹೋಗಿರುವ ಘಟನೆ ನಡೆದಿದೆ. ಕಲ್ಯಾಣ ನಗರ ನಿವಾಸಿ ಚೇತನ ಲೋಕ ಫೌಂಡೇಶನ್ ಸಂಸ್ಥಾಪಕರಾದ ಚೇತನ್ ಕುಮಾರ್ ಅವರು ಮಾತನಾಡಿ, ಕಲ್ಯಾಣ ನಗರ ಸುತ್ತಮುತ್ತಲಿನ 230ಕ್ಕೂ ಹೆಚ್ಚು ಮನೆಗಳ ಸೋಲಾರ್ ವಾಟರ್ ಹೀಟರ್ಗಳು ಆಲಿಕಲ್ಲಿನಿಂದ ಹಾನಿಗೊಳಗಾಗಿವೆ ಎಂದು ಹೇಳಿದರು. ಒಟ್ಟಿನಲ್ಲಿ ಬಿಸಿಲಿನಲ್ಲಿ ಬೆಂದಿದ್ದ ಜನರಿಗೆ ವರ್ಷಧಾರೆ ಮಂದಹಾಸ ಮೂಡಿಸಿದ್ದು, ಆಲಿಕಲ್ಲು ಹೊಡೆತಕ್ಕೆ ಮಂದಹಾಸ ಮಾಯವಾಗುವಂತೆ ಮಾಡಿದೆ.